ನಾಟಿ ಬೆಲ್ಲ ಅಂದ್ರೆ ಇದೇನಾ ಸರ್? ಈಗ ಕೆಲವರು ಹೇಳ್ತಾರೆ ಬಿಳಿ ಬೆಲ್ಲವೇ ಬೇಕು ಅಂತ. ಆ ಕೇಳೋದವ್ರು ಬರ್ತಾರೆ ನನಗೆ ಕೇಸರಿ ಬೆಲ್ಲ ಬೇಕು. ಆಮೇಲೆ ಬೆಲ್ಲಕ್ಕೂ ಕಡಲೆಕಾಯಿಗೂ ತುಂಬಾ ಒಳ್ಳೆ ನಂಟಿದೆ. ಸಕ್ಕರೆ ತಿನ್ನುವಂತ ಬೆಲ್ಲ ತಿನ್ನುವಂತದ್ದಿಲ್ಲ. ಆಹಾರದ ರೂಪದಲ್ಲಿ ವಿಷಾಣ ತಿಂತಾ ಇದೀವಿ. ಕಡಲೆಕಾಯಿ ಪರಿಷೆ ಜೊತೆಗೆ ಬೆಲ್ಲದ ಪರಿಷೆನೂ ಆಗ್ತಾ ಇದೆ. ಕೆಮಿಕಲ್ ಯಾವುದೇ ಕಲರ್ ಆಡ್ ಮಾಡಿಲ್ಲ, ಯಾವುದೇ ಕಲರ್ ಇಲ್ಲ, ಯಾವುದೇ ಕೆಮಿಕಲ್ ಇಲ್ಲ. ಪ್ರತಿದಿನ ಬೆಲ್ಲ ಅಂತ ತಿಂದ್ರೆ ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ, ಉತ್ತಮವಾಗಿರುತ್ತೆ. ನಿಮ್ಗೆಲ್ರಿಗೂ ಗೊತ್ತು, ಮಂಡ್ಯ ಅಂದ್ರೇನೆ ಫೇಮಸ್ ಫಾರ್ ಕಬ್ಬು. ಕಬ್ಬಿನಿಂದ ಸಿಗುವಂತಹ ಬೆಲ್ಲ, ಬೆಲ್ಲದಂತೆ ಸಿಹಿ ಆಗಿರುವಂತಹ ಜನ ಮಂಡ್ಯದವರು. ಮಂಡ್ಯಗೂ ಬಸವನಗುಡಿಗೂ ಏನ್ ಸಂಬಂಧ ಅಂತಂದ್ರೆ, ಬಸವಣ್ಣಂಗೆ ಬೆಲ್ಲ ಇಲ್ಲ ಅಂದ್ರೆ ಆಗುತ್ತಾ? ಕಡ್ಲೆಕಾಯಿ ಜೊತೆ ಬೆಲ್ಲನ ನೆಂಚ್ಕೊಂಡು ತಿಂದಿಲ್ಲ ಅಂದ್ರೆ ಆಗುತ್ತಾ? ಅದ್ರಲ್ಲಿರೋ ರುಚಿನೇ ಬೇರೆ. ಸೊ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಬೆಲ್ಲದಂತಹ ವ್ಯಕ್ತಿ, ಬೆಲ್ಲವನ್ನ ತಯಾರು ಮಾಡುವಂತಹ ವೆಂಕಟೇಶ್ ಅವರು. ಸರ್ ನಮಸ್ಕಾರ. ಸರ್, ಇನ್ನ ಮುಂದೆ ನೀವೇ ಮಾತಾಡ್ಬೇಕು ಬೆಲ್ಲದ ಬಗ್ಗೆ, ಅದ್ರದ್ದು ಇಂಪಾರ್ಟೆನ್ಸ್ ಬಗ್ಗೆ, ಮತ್ತೆ ಈ ಜಾತ್ರೆಯಲ್ಲಿ ನೀವಿಟ್ಟಿರೋ ಎಕ್ಸ್ಪೆಷಲಿ ಈ ಸ್ಟಾಲ್ ಬಗ್ಗೆ ಹೇಳಿ ಸರ್. ಫಸ್ಟ್ ಮೇಡಮ್, ಸ್ಟಾಲ್ ನ ಇದಾಗಿದ್ದ ಬಗ್ಗೆ ಹೇಳ್ತೀನಿ. ನಮ್ಮ ಕೃಷಿ ಇಲಾಖೆಯಿಂದ ಜೆಡಿ ಅಶೋಕ್ ಅಂತ ಇದ್ದಾರೆ. ಅವರು ಒಂದು ಮಂಡ್ಯಕ್ಕೆ ಬಂದ ತಕ್ಷಣ ಒನ್ ಡಿಸ್ಟ್ರಿಕ್ಟ್ ಒಂದು ಪ್ರಾಡಕ್ಟ್ ಅಂತ ಹೇಳಿ ಒಂದು ಮಂಡ್ಯನ ಒಂದು ಜಿಲ್ಲೆ ಒಂದು ಉತ್ಪನ್ನ ಅನ್ನುವಂತ ಇದರಲ್ಲಿ ಅದನ್ನ ಇದ್ ಮಾಡಿದ್ರು. ಆವಾಗ ಅವರು ಬೆಲ್ಲದ ಪರಿಷೆ ಬಸವನಗುಡಿಲಿ ಕಡಲೆಕಾಯಿ ಪರಿಷೆ ಅಂತ ಮಾಡ್ತಾರೆ, ಅಲ್ಲಿ ನಮ್ಮ ಬೆಲ್ಲದ ಪರಿಷೆ ಮಾಡ್ಬೇಕು ನಮ್ಮ ಇಲಾಖೆ ವತಿಯಿಂದ ಅಂತ ಒಂದು ಕಾನ್ಸೆಪ್ಟ್ ನ ಕ್ರಿಯೇಟ್ ಮಾಡಿದ್ರು. ಆದ್ಮೇಲೆ ಇವ ರವಿ ಸುಬ್ರಹ್ಮಣ್ಯ ಅವರು ನಮ್ಮ ಈ ಕ್ಷೇತ್ರ ಶಾಸಕರ ಹತ್ರ ಬಂದು ಅವರೊಂದು ರಿಕ್ವೆಸ್ಟ್ ಕೊಟ್ಟಾಗ ಅವ್ರು ಹೇಳಿದ್ರು, ನೀವು ಮಾಡ್ತೀವಿ ಅಂತ ಹೇಳೋದಕ್ಕೆ ಅವಕಾಶ ಮಾಡ್ಕೊಡೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಇದರಲ್ಲಿ ಜಾಗನ ಕ್ರಿಯೇಟ್ ಮಾಡ್ಕೊಟ್ರು. ಅದಕ್ಕಿಂತ ಮುಂಚೆ ನಮ್ಮ ಈ ಎಂಡೋಮೆಂಟ್ ಕಮಿಷನರ್ ಆಗಿರುವಂತಹ ವೆಂಕಟೇಶ್ ಸರ್ ಇದಾರೆ, ಈಗ ಈ ಕಮಿಷನರ್, ಅವ್ರು ನಮ್ಮ ಮಂಡ್ಯ DC ಆಗಿದ್ರು. ಆ ಟೈಮ್ ಅಲ್ಲಿ ನಾವು ಒನ್ ಡಿಸ್ಟ್ರಿಕ್ಟ್ ಒಂದು ಪ್ರಾಡಕ್ಟ್ ಅಂತ ಹೇಳಿ ಒಂದು ಜಿಲ್ಲೆ ಒಂದು ಉತ್ಪನ್ನಕ್ಕೆ ಬೆಲ್ಲನ ಆಯ್ಕೆ ಮಾಡಿದಂತ ಮೊದಲು ಅವರು ಬೆಲ್ಲನೇ ಆಯ್ಕೆ ಮಾಡಬೇಕು ಅಂತ ಹೇಳಿ ಅವ್ರು ಮಾಡಿದ್ರು. ಇವತ್ತೇನು ಅಂತಂದ್ರೆ ಜನಗಳಿಗೆ ಬೆಲ್ಲದಲ್ಲಿ ಸಕ್ಕರೆ ಏನಾಗುತ್ತೆ ಅಂತಂದ್ರೆ, ಸಕ್ಕರೆನಲ್ಲಿ ಎಲ್ಲಾನು ಫಿಲ್ಟರ್ ಮಾಡಿ ತಗೊಂಡಿರ್ತಾರೆ, ಏನು ಇಲ್ಲ. ಆದ್ರೆ ಬೆಲ್ಲದಲ್ಲಿ ಈಗ ಐತಲ್ಲ ಬೆಲ್ಲ, ಇದು ಏನೇ ಕೆಮಿಕಲ್ ಆಗ್ತೇವೆ ತಯಾರು ಮಾಡುವಂತ ಬೆಲ್ಲನ ತಿನ್ನುವುದೇ ಆದ್ರೆ ಮನುಷ್ಯನ ಆರೋಗ್ಯ ವೃದ್ಧಿಸುತ್ತೆ. ಅದರಲ್ಲಿ ಐರನ್ಸ್, ಸುಕ್ರೋಸ್, ಎಲ್ಲಾ ತರದ ಒಂದು ಅಂಶದ ಕೊರತೆ ಇರೋರಿಗೆ ಬೆಲ್ಲ ತುಂಬಾ ಮುಖ್ಯ. ಪ್ರತಿದಿನ ಒಬ್ಬ ಮನುಷ್ಯ ಬೆಲ್ಲ ತಿನ್ನ ಪ್ರತಿನಿತ್ಯ ಮನುಷ್ಯನಿಗೆ ಒಂದು ಆಹಾರ ಬೆಲ್ಲ. ಸರ್, ಆಮೇಲೆ ಇನ್ನೊಂದು ಹೇಳ್ಬೇಕು, ಈ ಹಳ್ಳಿಗಳ ಕಡೆ ಯಾರಾದ್ರೂ ಮನೆಗೆ ನೆಂಟ್ರು ಬರದೆ ತಡ ಬೆಲ್ಲ ಕೊಡ್ತಾ ಇದ್ರು, ಬೆಲ್ಲದ ಪಾನಕ ಕೊಡ್ತಿದ್ರು. ಎಲ್ಲ ಹಿಂದೆ ಒಂದ್ ಗಡಿಗೆನ ಮಾಡಿಟ್ಬಿಡ್ತಿದ್ರು ಅಂತ ನಮ್ ಹಿರಿಯರು ಹೇಳ್ತಾರೆ. ಒಂದ್ ಗಡಿಗೆ ಪಾನಕ ಮಾಡಿಟ್ಬಿಟ್ಟು ಸಂಜೆ ಗಂಟೆ ಬಂದವ್ರಿಗೆಲ್ಲ ಒಂದೊಂದ್ ಚೊಂಬಲ್ ಪಾನಕ ಕೊಡ್ತಿದ್ರು, ಅಷ್ಟು ಶಕ್ತಿ ಬರ್ತಿದ್ರು. ಬಟ್ ಇವತ್ತೇನಾಗೈತೆ ಅಂತಂದ್ರೆ, ಇವತ್ತಿನ ಜನರೇಷನ್ ಅಲ್ಲಿ ಎಲ್ಲಾ ಬದಲಾಗಿ ಬಿಳಿ ಬೆಲ್ಲ ಬೇಕು ಅಂತ ಹೇಳಿ ನನ್ ಮೊನ್ನೆ ಯಾವ್ದೋ ಬಿಳಿ ಬೆಲ್ಲ ಸಕ್ಕರೆ ವಿತ್ ಕೆಮಿಕಲ್ಸ್. ಅದರಲ್ಲಿ ಇರುವಂತ ಪೂರ್ಣ ಪ್ರಮಾಣದ ಮಡ್ಡಿನ ಈಗ ನಾವು ಈ ಬಟ್ಟೆಯಲ್ಲಿ ಕೊಳೆ ತೆಗಿಯಕ್ಕೆ ನಾವು ಬಳಕೆ ಮಾಡ್ತೀವಿ ನೋಡಿ, ಅದು ಸರ್ಫು ಆತರ ಅದ್ರಲ್ಲಿ ಬರುವಂತದೆಲ್ಲ ಕ್ಲೀನ್ ಮಾಡಕ್ಕೆ ಅಂತ ಹೇಳಿ ಈ ಬಟ್ಟೆ ತೊಳೆಯುವಂತದೆಲ್ಲ ಬೆಲ್ಲಕ್ಕೆ ಹಾಕಿ ತೊಳೆಯೋದು. ಹೈಡ್ರೋಸ್, ಫಾಸ್ಫರೈಟಸ್, ಸಪೋಲೈಟ್ ಅಂತ ಹೇಳಿ. ಹಾಗಾಗಿ ನಾವೇ ಹೇಳ್ತಾ ಇದೀವಿ ಎಲ್ಲರಿಗೂ, ಬಿಳಿ ಬೆಲ್ಲ ತಿನ್ಬೇಡಿ, ಕಪ್ಪು ಬೆಲ್ಲ ತಿನ್ನಿ, ಆರೋಗ್ಯವಾಗಿರುತ್ತೆ. ಕೆಮಿಕಲ್ ಫ್ರೀ ಬೆಲ್ಲ ತಿನ್ನಿ. ಇನ್ನು ಮುಂದುವರೆದು ಮಾಡ್ಬೇಕು ಅನ್ಕೊಂಡಿರುವಂತದ್ದು ಏನು ಅಂತಂದ್ರೆ, ಭೂಮಿಯಿಂದನೇ ಸಾವಯವವಾಗಿ ಬೆಳಿಬೇಕು ಅನ್ನೋದು. ಈ ಕೆಲವರೆಲ್ಲ ಒಂದಷ್ಟು ಜನ ಬೆಳೀತಾ ಇದಾರೆ, ನಾವಿನ್ನು ಪೂರ್ಣ ಪ್ರಮಾಣದ ರೈತರು ಇನ್ನೂ ಬದಲಾಗಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಬದಲಾದ್ರೆ ಯಾವುದೇ ಒಂದು ಔಷಧಿ ಗುಣಗಳು ಏನಿರುತ್ತೋ ಔಷಧಿ ಗುಣಗಳು ಆಹಾರದಲ್ಲೇ ಸಿಗುತ್ತೆ. ಈ ಬೆಲ್ಲದಲ್ಲೂ ಔಷಧಿ ಗುಣಗಳು ಇದೆ. ಹಾಗಾಗಿ ಎಲ್ಲಾರು ಬೆಲ್ಲ ತಿನ್ನಿ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ. ಬೆಲ್ಲ ತಿನ್ನಿ, ಬೆಲ್ಲದಂತ ಮನ್ಸಿರೋರಾಗಿ. ಖಂಡಿತ. ಮುಂದೆ ನಾನು ನೋಡ್ತಾ ಇದ್ದೀನಿ, ಸಾರಿ ಇಂಟರಪ್ಟ್ ಮಾಡಿದ್ಕೆ, ಬೇರೆ ಬೇರೆ ಕಲರ್ಸ್ ಬೆಲ್ಲ ಕಾಣಿಸ್ತಾ ಇದೆ ಮೇಡಮ್. ಇಲ್ಲಿ ವಿಶೇಷ ಹೇಳ್ಬಿಡಿ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಒಂದು ಬಾಟ್ಲಿ ಮೇಲೆ ಹಾಕವ್ರೆ. ಹೌದು, ಆದ್ರೂ ಬಾಟ್ಲು ಕುಡಿತಾರೆ. ಹೌದು. ಆದ್ರೆ ನಾವು ಅದೇ ತರ ಹೇಳ್ತಾ ಇದೀವಿ, ಬಿಳಿ ಬೆಲ್ಲ ಆರೋಗ್ಯಕ್ಕೆ ಹಾನಿಕರ, ಕಬ್ಬು ಬೆಲ್ಲ ತಿನ್ನಿ ಅಂತ ಹೇಳ್ತೀವಿ. ಆಯ್ತಾ? ಅದಕ್ಕೋಸ್ಕರನೇ ಇಟ್ಟಿದೀವಿ. ಬಿಳಿ ಬೆಲ್ಲ ಯಾರು ತಿನ್ನಬೇಡಿ ಅಂತ ಹೇಳಲಿಕ್ಕೆ ಅಂತಾನೆ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಬಿಳಿ ಬೆಲ್ಲನ ಮೇಡಮ್ ಏನಾಗುತ್ತೆ ಅಂತಂದ್ರೆ, ಅದನ್ನ ವೈಟ್ ಬರ್ಲಿಕ್ಕೆ ಕೆಲವೊಂದು ಆಡ್ ಮಾಡ್ಬೇಕು, ಆಡ್ ಮಾಡ್ಬೇಕು. ಅದೇ ಇದಕ್ಕೆ ಏನು ಆಡ್ ಮಾಡ್ಬೇಕಾಗಿಲ್ಲ. ನಾಟಿ ಬೆಲ್ಲ ಅಂದ್ರೆ ಇದೇನಾ ಸರ್? ಇದಕ್ಕೆ ಏನು ಆಡ್ ಮಾಡ್ಬೇಕಾಗಿಲ್ಲ. ಸುಣ್ಣ ಒಂದಿದ್ರೆ ಸಾಕು, ಸ್ವಲ್ಪ ಲೈಟ್ ಆಗಿ ಮಡಿ ಫಿಲ್ಟರ್ ಮಾಡಕ್ಕೆ ದಂಡೆ ರಸ ಹಾಕ್ಬೇಕು, ಅಷ್ಟು ಬಿಟ್ರೆ ಬೇರೆ ಏನು ಹಾಕ್ಬೇಕು. ಹಾಗಾಗಿ ಕಪ್ಪು ಬೆಲ್ಲ, ಬ್ರೌನ್ ಕಲರ್ ಬೆಲ್ಲ ಉತ್ತಮವಾಗಿದೆ ಆರೋಗ್ಯಕ್ಕೆ. ಇದು ವೈಟ್ ಬೆಲ್ಲನ ನಾವೇ ರೆಫರ್ ಮಾಡ್ತೀವಿ ಪ್ರತಿಯೊಬ್ಬರಿಗೂ. ಏನಪ್ಪಾ ಅಂತಂದ್ರೆ, ಈಗ ಕೆಲವ್ರು ಹೇಳ್ತಾರೆ ಬಿಳಿ ಬೆಲ್ಲವೇ ಬೇಕು ಅಂತಾರೆ. ಆ ಕೇಳೋದವ್ರು ಬರ್ತಾರೆ ನನಗೆ ಕೇಸರಿ ಬೆಲ್ಲ ಬೇಕು ಅಂತಾರೆ. ಆದ್ರೆ ನಾವು ಗ್ರಾಹಕ ಬದಲಾದ್ರೆ ಎಲ್ಲಾ ಬೆಲ್ಲ ಒಂದೇ. ಸರ್, ಕೇಸರಿ ಬೆಲ್ಲದ ಬಗ್ಗೆ ಸ್ವಲ್ಪ ಹೇಳಿ.
ಕೇಸರಿನಲ್ಲಿ ಏನು ಬರಲ್ಲ ಮೇಡಮ್. ಈಗ ಆ ಫುಡ್ಗೆ ನಾವು ಈ ಜಿಲೇಬಿಗೆ ಹಾಕ್ತಾರಲ್ಲ ಆ ಫುಡ್ ಕಲರ್ ಮಿಕ್ಸ್ ಮಾಡಿ ಮಾಡುವಂತದ್ದು ಅಷ್ಟೇ. ಅಷ್ಟೇ ಬಿಟ್ರೆ ಏನು ಬೇರೆ ಆಗಲ್ಲ. ಸರ್ ಈಗ ದೊಡ್ಡ ಬೆಲ್ಲ ಕಾಣಿಸ್ತಿದೆಯಲ್ಲ ಅದು ಎಷ್ಟು ಕೆಜಿ ಇದೆ? ಅದು ಮೇಡಮ್ 10 kg ಇದೆ. ಅದು 10 kg ಇದೆ ಬೆಲ್ಲ ಅದು. ಓಕೆ. ಆ ಚಿಕ್ಕ ಚಿಕ್ಕದು ಇದ್ರ ತರ ಇದೆಯಲ್ಲ ಇದೆಲ್ಲ 1 kg ಮೇಡಮ್. ಅದೆಲ್ಲ ವಿತೌಟ್ ಕೆಮಿಕಲ್. ಓಕೆ ಓಕೆ. ಆಮೇಲೆ ಬೆಲ್ಲಕ್ಕೂ ಕಡಲೆಕಾಯಿಗೂ ತುಂಬಾ ಒಳ್ಳೆ ನಂಟಿದೆ. ಕಡಲೆಕಾಯಿನ ಬೆಲ್ಲದ ಜೊತೆ ತಿನ್ನೋರು ಇದಾರೆ. ಅದು ಒಳ್ಳೆ ಕಾಂಬಿನೇಷನ್ ಮೇಡಮ್. ಈ ಕಡಲೆಕಾಯಿ ಮಾರೋಲ್ಲ ಜೊತೆ ಚಿಕ್ಕ ಬೆಲ್ಲ ಇಟ್ಕೊಂಡೆ. ಹೌದೌದು. ಬೆಲ್ಲದ ಜೊತೆ ಕಡಲೆಕಾಯಿ ಕೊಡ್ತಾರೆ. ಆಮೇಲೆ ಅದು ಬರೀ ಕಡಲೆಕಾಯಿ ತಿಂದ್ರೇನೆ ತುಂಬಾ ತಿಂದಾಗ ಗ್ಯಾಸ್ಟ್ರಿಕ್ ಆಗುತ್ತೆ. ಬೆಲ್ಲದ ಜೊತೆ ತಿಂದಾಗ ಆ ತರದೇನು ಸಮಸ್ಯೆಗಳಾಗಲ್ಲ. ಉತ್ತಮವಾಗಿರುತ್ತೆ. ಓಕೆ ಸರ್, ತುಂಬಾ ಒಳ್ಳೆ ಮಾಹಿತಿ ಕೊಟ್ರಿ. ಆಮೇಲೆ ನೋಡೋದಕ್ಕೆ ಬೆಲ್ಲ ತಿನ್ನಿ ಆರೋಗ್ಯದಿಂದಿರಿ ಅಂತ ಹೇಳ್ತಾರೆ. ಸಕ್ಕರೆ ತಿಂದವ್ರು ಸತ್ತವ್ರೆ, ಬೆಲ್ಲ ತಿಂದವ್ರು ಸತ್ತಿಲ್ಲ. ಬೆಲ್ಲ ತಿಂದ್ ಬದುಕವ್ರೆ, ಸಕ್ಕರೆ ತಿಂದವ್ರು ಸತ್ತವ್ರೆ. ಇಷ್ಟ ಹೇಳ್ಬೋದು ನಾವು. ಎರಡೇ ನಿಜ ನಿಜ. ಸಕ್ಕರೆ ತಿಂದವ್ರು ಸತ್ತವ್ರೆ, ಬೆಲ್ಲ ತಿಂದವ್ರು ಬದುಕವ್ರೆ. ಇಷ್ಟ ಹೇಳ್ಬೋದು ನಾವು ನೇರವಾಗಿ. ಸರಿ, ದಿನನಿತ್ಯ ನಮ್ಮ ಕೆಲವರು ಹೇಳ್ತಾರಲ್ಲ ಮೇಡಮ್, ಸೀನಿಯರ್ಸ್ ಎಲ್ಲ ಹೇಳ್ತಾರಲ್ಲ, ದಿನನಿತ್ಯ ನಾವು ಆಹಾರದ ರೂಪದಲ್ಲಿ ವಿಷಾನ ತಿಂತಾ ಇದೀವಿ ಅಂತ. ಅದಾಗಬಾರದು. ನಿಜ ನಿಜ. ನೋಡಿ, ಇದು ಗುರ್ತು ಮಾಡ್ಕೊಳ್ಬೇಕಾಗಿರೋ ಪಾಯಿಂಟ್ಸ್ ಗಳು. ಆಹಾರದ ನೆಪದಲ್ಲಿ ನಾವೇ ವಿಷ ತಿಂತಾ ಇದೀವಿ. ಹೌದು. ಶುಗರ್ ಫ್ಯಾಕ್ಟರಿ ಏನ್ ಮೇಡಮ್, ಅವರು ಶುಗರ್ ಫ್ಯಾಕ್ಟರಿ ಬರುವಂತ ಮಲಾಸಸ್ ನ ತೆಗೆದು, ಪೂರ್ಣ ಪ್ರಮಾಣದ ಮಲಾಸಸ್ ತೆಗೆದು ಅದನ್ನ ಸ್ಪಿರಿಟ್ ನ ಬಳಸಿ ಡ್ರಿಂಕ್ಸ್ ಬಳಕೆ ಮಾಡೋ ಉತ್ಪಾದನೆ ಮಾಡ್ತಾರೆ. ಅವರ ಈ ಕಬ್ಬುನ ಏನು ಬೆಲ್ಲದ ಗುಣಗಳು ಲಕ್ಷಣಗಳಿದೆ ಅದೆಲ್ಲ ಮಲಾಸಸ್ ಉಳ್ಕೊಂಡಿರೋ ಬೆಂಡ್ಗೆ ಕಲರ್ ಕೋಟ್ ಮಾಡಿ ಸಕ್ಕರೆ ಆದ್ರೆ ಇದರಲ್ಲಿ ಹಂಗಲ್ಲ. ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತೆಗೆದಿರ್ತೀವಿ ಅಷ್ಟೇ, ಮಿಕ್ಕಿದೆಲ್ಲ ಇದೆಲ್ಲ ಇರ್ತೀವಿ. ಸರ್, ನಿಮ್ ಮಾತು ಜಾಗೃತಿ ಮೂಲಕವಾಗಿ ಎಲ್ಲರಿಗೂ ತಲುಪೋ ತರ ಆಗಿ. ಗ್ರಾಹಕ ಬದಲಾದ್ರೆ ಮೇಡಮ್ ನಾವು ಒಂದೇ ಯೂನಿಫಾರ್ಮ್ ಆಗಿ ಬೆಲ್ಲ ಕೊಡ್ತೀವಿ. ಗ್ರಾಹಕರು ಕೇಳಬೇಕಾಗಿರೋದು ಅಷ್ಟೇ, ನಮ್ಗೆ ಬ್ರೌನ್ ಇರ್ಬೋದು, ಕಪ್ಪು ಇರ್ಬೋದು, ಅಷ್ಟೇ ಬೆಲ್ಲ. ಬಿಳಿ ಬೆಲ್ಲ ಕೇಳಬಹುದು ಅವಶ್ಯಕತೆ. ಬಿಳಿ ಬೆಲ್ಲದ ಅವಶ್ಯಕತೆ ಯಾರ ಆರೋಗ್ಯಕ್ಕೂ ಬೇಕಿಲ್ಲ. ಸಕ್ಕರೆ ಹೋಲಿಸ್ಕೊಂಡಾಗ ಬೆಲ್ಲ ಉತ್ತಮವಾದ ಆಹಾರ ಎಲ್ರಿಗೂ ಗೊತ್ತು. ಅದರಲ್ಲೂ ಯಾವ ತರದ ಬೆಲ್ಲ ಚೂಸ್ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ವೆಂಕಟೇಶ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅದಾದ್ಮೇಲಿಂದ ಬಸವಣ್ಣನ ಆಶೀರ್ವಾದ ನಿಮ್ಮ ಇಡೀ ಈ ಬೆಲ್ಲದ ಕುಟುಂಬಕ್ಕೆ ಇರ್ಲಿ ಸರ್. ಕಡಲೆಕಾಯಿ ಪರಿಷೆ ಜೊತೆಗೆ ಬೆಲ್ಲದ ಪರಿಷೆನೂ ಆಗ್ತಾ ಇದೆ. ಇದು ಇನ್ನಷ್ಟು ಸಕ್ಸಸ್ ತಗೊಳ್ಳಿ. ನಮ್ಮ ಹೇಳಿದಲ್ಲ ವೆಂಕಟೇಶ್ ಸರ್, ಜೆಡಿ ಅವರು, ನಮ್ಮ ಮಂಡ್ಯ ಜೆಡಿ ಅಶೋಕ್ ಸರ್, ನಮ್ಮ ರವಿ ಸುಬ್ರಹ್ಮಣ್ಯ ಅವರು, ಆಮೇಲೆ ನಮ್ಮ ಈ ಸಿಬ್ಬಂದಿ ವರ್ಗ ಆಯ್ತಲ್ಲ, ಈ ಬಸವನಗುಡಿ ಟೆಂಪಲ್ ಅಲ್ಲಿ ಇದಾರಲ್ಲ, ಈ ದೇವಸ್ಥಾನ ಸಿಬ್ಬಂದಿ ವರ್ಗದವರಲ್ಲ, ಆಡಳಿತ ವರ್ಗದವರು ತುಂಬಾ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಎಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು ನಿಮ್ ಕಡೆಯಿಂದ ಮತ್ತೆ ನಮ್ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ಸರ್. ಬೆಲ್ಲದಂತ ಮಾತಾಡಿದೀರಾ, ಸೊ ಇವತ್ತಿಂದನೇ ಶುರು ಮಾಡೋಣ. ನಿಮ್ ಕೈಯಿಂದ ಚೂರ್ ಬೆಲ್ಲ ಕೊಡಿ ನಮ್ಗೆ. ನಾನು ಬೆಲ್ಲ ತಗೊಳ್ತಾ ಇದ್ದೀನಿ. ಬೆಲ್ಲವನ್ನ ತಿಂದು ಬೆಲ್ಲದಂತ ಮಾತಾಡೋಣ. ಥ್ಯಾಂಕ್ ಯು. ಇದು ಇಲ್ಲಿ ಸಿಗ್ತಾ ಇರುವಂತಹ ಬೆಲ್ಲ ಇಲ್ಲಿಂದ ನೋಡಿ ಸರ್. ಇದು ಇವಾಗ ನೀವ್ ಹೇಳಿದ ನಾಟಿ ಬೆಲ್ಲ, ಕಲರ್ ಪ್ರೋಸೆಸ್, ಕೆಮಿಕಲ್ ಫ್ರೀ. ಕೆಮಿಕಲ್ ಫ್ರೀ, ಯಾವುದೇ ಕಲರ್ ಆಡ್ ಮಾಡಿಲ್ಲ, ಯಾವುದೇ ಕಲರ್ ಇಲ್ಲ, ಯಾವುದೇ ಕೆಮಿಕಲ್ ಇಲ್ಲ, ಕೆಮಿಕಲ್ ಫ್ರೀ, ರಾಸಾಯನಿಕ ಮುಕ್ತ ಬೆಲ್ಲ. ನಮಗೇನು ಅಂದ್ರೆ ಪ್ರತಿಯೊಬ್ಬರು ಪ್ರತಿದಿನ ಬೆಲ್ಲ ಅಂತ ತಿಂದ್ರೆ ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ, ಉತ್ತಮವಾಗಿರುತ್ತೆ. ಚೆನ್ನಾಗಿ ಮಾತಾಡಿದ್ರಿ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಒಳ್ಳೊಳ್ಳೆ ಇನ್ಫಾರ್ಮೇಶನ್ಸ್ ಕೊಟ್ರಿ, ಹೆಲ್ತ್ ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್. ಪ್ರತಿನಿತ್ಯ ಮೇಡಮ್ ಬೆಲ್ಲ ತಿನ್ನೋದು ಆರೋಗ್ಯ ವೃದ್ಧಿಸುತ್ತೆ ಹೊರತು ಆರೋಗ್ಯ ಹಾಳಾಗಲ್ಲ. ಸಕ್ಕರೆ ತಿಂದ್ರೆ ವಿಷ. ನಮ್ಮೊಬ್ರು ಯಾರೋ ಸೀನಿಯರ್ ಹೇಳ್ತಿದ್ರು, ಹಿರಿಯರೊಬ್ರು ಸಕ್ಕರೆ ಬಗ್ಗೆ. ದಿನನಿತ್ಯ ಮನುಷ್ಯ ಸಕ್ಕರೆ ರೂಪದಲ್ಲಿ ವಿಷ ತಿಂತಾವನೆ ಅಂತ. ನಿಜ, ಕರೆಕ್ಟ್. ಅದು ಸರಿ. ಡಯಾಬಿಟಿಸ್ ಅವ್ರಿಗೆ ಏನ್ ಹೇಳ್ತೀರಾ? ಅವ್ರಿಗೆ ಡಯಾಬಿಟಿಸ್ ಇರೋರಿಗೆ ಕೆಲವರು ಕೆಮಿಕಲ್ ಫ್ರೀ ಬೆಲ್ಲನ ಬಳಕೆ ಮಾಡ್ತಿರೋರು ಇದಾರೆ. 3 months 4 months ರೆಗ್ಯುಲರ್ ಬಳಕೆ ಮಾಡಿರೋರು. ಅವ್ರು ಹೇಳ್ತಾರೆ, ನಮ್ಮ ಊಟದ ವಿಟಮಿನಲ್ಲಿ ಇದ್ರೆ ಪ್ರತಿನಿತ್ಯ ವ್ಯಾಯಾಮ ಮತ್ತು ಎಕ್ಸರ್ಸೈಸ್ ಮಾಡೋದ್ರಿಂದ, ನಿಯಮಿತವಾದ ವ್ಯಾಯಾಮ, ಮಿತವಾದ ಆಹಾರ, ಆಮೇಲೆ ಏನೊಂದು ಚೌಕಟ್ಟು ಮಾಡ್ಕೊತಾರ, ಆಹಾರ ಪದ್ಧತಿಯಲ್ಲಿ ಚೌಕಟ್ಟು ಮಾಡ್ಕೊತಾರ, ಅವ್ರು ಯಾವ ಶುಗರ್ ಇದ್ರು ನಮ್ಗೆ ಏನು ಇಲ್ಲ ಅಂತ ಹೇಳ್ತಾರೆ. ಅವರ ಸೀಮಿತದಲ್ಲಿ ಇರ್ಬೇಕು. ಸಿಕ್ಕತ್ತೆ ಅಂದ್ಬಿಟ್ಟು ಸಿಕ್ಕದಲ್ಲ ಅಂತಂದ್ರೆ ಏನಾಯ್ತದೆ? ಹಿಂಗ್ ಬೆಳೀತದೆ, ಹಿಂಗ್ ಇಲ್ಲ ಶುಗರ್ ಜಾಸ್ತಿ ನಿಜ ಸರ್. ಅದ್ಭುತವಾದ ಮಾತುಗಳು ನಡೆದಿರಾ. ಧನ್ಯವಾದಗಳು ಅನಿಕೇತನ ಯೂಟ್ಯೂಬ್ ಚಾನೆಲ್ ಕಡೆಯಿಂದ.